ಆಂಧ್ರಪ್ರದೇಶದಲ್ಲಿ ತಂಬಾಕಿಗೆ 450 ರು ನೀಡುತ್ತಿದ್ದು, ಅದಕ್ಕಿಂತ ಹೆಚ್ಚು ಗುಣಮಟ್ಟ ಇರುವ ಕರ್ನಾಟಕದ ಮೈಸೂರು ಜಿಲ್ಲೆಯ ತಂಬಾಕಿಗೆ 320 ರುಗಳನ್ನು ನಿಗದಿಪಡಿಸಿರುವುದು ಸರಿಯಿಲ್ಲ. ಕಂಪನಿಗಳು ತಂಬಾಕಿಗೆ ಸೂಕ್ತ ಬೆಲೆ ನೀಡಲು ಸಾಧ್ಯವಾಗಿಲ್ಲವೆಂದರೆ ಮಂಡಳಿಯೇ ಖರೀದಿಸಲಿ, ಇಲ್ಲದಿದ್ದರೆ ಹರಾಜು ಪ್ರಕ್ರಿಯೆ ಸ್ಥಗಿತಗೊಳಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರನ್ನು ಹೊರಗಿಟ್ಟು ಬೆಲೆ ನಿಗದಿ ಮಾಡುವುದು ನಿಲ್ಲಬೇಕು. ಕನ್ನಡ ಭಾಷೆ ಬರುವವರಿಗೆ ತಂಬಾಕು ಮಂಡಳಿ ಅಧಿಕಾರಿಗಳಾಗಿ ನೇಮಕ ಮಾಡಬೇಕು. ತಂಬಾಕು ರೈತರ ಮೃತರ ನಿಧಿ 5 ಲಕ್ಷ ನೀಡಬೇಕು. ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಸಾಲ ಸೌಲಭ್ಯ ನೀಡಬೇಕು. ಕಾರ್ಡ್ದಾರರಿಗೆ ಪರವಾನಗಿ ಮಾಡಿಸಿಕೊಡಬೇಕು ಎಂದು ಒತ್ತಾಯಿಸಿ ರೈತ ಸಂಘಟನೆ ವತಿಯಿಂದ ಕಗ್ಗುಂಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಒತ್ತಾಯಿಸಿದರು. ಪಟ್ಟಣದ ಸಮೀಪದ ಕಗ್ಗುಂಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ರೈತ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ, ರಾಜ್ಯದಲ್ಲಿ ತಂಬಾಕು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ತಂಬಾಕು ಬೆಳೆಗೆ ಸೂಕ್ತ ಬೆಂಬಲ ಸಿಗದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯದಿಂದ ನಡೆದುಕೊಳ್ಳುತ್ತಿದ್ದಾರೆ. ಇದನ್ನು ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯೋಚನೆ ಮಾಡಬೇಕು. ಅನ್ಯಾಯಕ್ಕೆ ಒಳಗಾಗುತ್ತಿರುವ ಬೆಳೆಗಾರರ ಪರವಾಗಿ ನಿಲ್ಲಬೇಕೆಂದು ತಿಳಿಸಿದರು. ನಂತರ ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ತಂಬಾಕು ಬೆಳೆಗಾರರ ಬಗ್ಗೆ ನಾನು ಸರ್ಕಾರಕ್ಕೆ ಗಮನಕ್ಕೆ ತಂದು ಅನ್ಯಾಯಕ್ಕೊಳಗಾಗಿರುವ ರೈತರಿಗೆ ನ್ಯಾಯ ಸಿಗುವಂತೆ ಶ್ರಮಿಸುತ್ತೇನೆ. ಸ್ಥಳೀಯವಾಗಿ ಹರಾಜು ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಲಭ್ಯಕ್ಕೆ ಕ್ರಮ ವಹಿಸುತ್ತೇನೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಪಾರದರ್ಶಕವಾಗಿ ಹರಾಜು ಪ್ರಕ್ರಿಯೆ ನಡೆಸುವಂತೆ ಸ್ಪಂದಿಸಿ ಹರಾಜು ಪ್ರಕ್ರಿಯೆ ರೈತರಿಗೆ ಸ್ಕ್ರೀನ್ ಮೂಲಕ ನೋಡುವಂತೆ ಮಾಡುತ್ತೇನೆ ಎಂದರಲ್ಲದೆ, ರೈತರು ಎರಡನೇ ಬೆಳೆ ಬೆಳೆಯಲು ಅಧಿಕಾರಿಗಳು ಶಿಫಾರಸು ಮೇರೆಗೆ ಮಾಡಿ ಜುಲೈ ತಿಂಗಳ ನಂತರ ತೀರ್ಮಾನ ತಿಳಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್.ಸಿ. ಬಸವರಾಜು, ತಂಬಾಕು ಮಂಡಳಿ ರಾಜ್ಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್, ತಾಲೂಕು ವಲಯ ವ್ಯವಸ್ಥಾಪಕರಾದ ಮಾರಣ್ಣ, ಗೋಪಾಲ, ಮಾಜಿ ಸದಸ್ಯ ವಿಕ್ರಮರಾಜ್ ಗೌಡ, ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿರಂತರವಾಗಿ ನಡಿಬೇಕಾಗಿರ್ತಕ್ಕಂಥದ್ದು ಒಂದು ಬೆಲೆಯಲ್ಲಿ ನಿಮಗೆ ಏನೋ ಒಂದು ಲಾಭ ಸಿಕ್ಕಿದೆ. ಆದರೆ ಇಲ್ಲಿ ತಂಬಾಕುವಲ್ಲಿ ಸತತ ಎರಡನೇ ಬಾರಿಗೆ ನಿಮಗೆ ಲೆಕ್ಕ ಇಲ್ಲದೆ ಇರ್ತಕ್ಕಂಥ ಒಂದು ವರ್ಷದಿಂದ ಈ ಒಂದು ಹೋರಾಟ ನಡೆಸ್ಕೊಂಡು ಬಂದಿದ್ದೀರ. ನಮಗೂ ಈಗ ಎರಡು ಬಂದಿದ್ದೀವಿ. ಎಂತ ಮುಖ್ಯವಾಗ್ತದೆ, ಹೆಚ್ಚಾದರೆ ಎಲ್ಲ ಅರ್ಧ ಸಮಸ್ಯೆ ಅಲ್ಲ, ಅರ್ಧಗಿಂತ ಹೆಚ್ಚು ಮುಕ್ಕಾಲು ಭಾಗದ ಸಮಸ್ಯೆಗಳು ಅಲ್ಲೇ ಮುಗೀತು. ಆ ನಿಟ್ಟಿನಲ್ಲೂ ಕೂಡ ಈಗ ಡೆಲ್ಲಿಗೆ ಹೋಗಬೇಕಾಗಿದೆ. ನಾವು ನಮ್ಮ ಮಾನ್ಯ ಸಚಿವರಲ್ಲೂ ಕೂಡ ಭೇಟಿ ಆಗ್ತೀವಿ. ಆಗಲೇ ಹೇಳಿದ್ದಾರೆ, ಇಡೀ ಪಟ್ಟಿ ನಮ್ಮ ರಾಜ್ಯದಿಂದನೇ ಎಷ್ಟೋ ಮಂತ್ರಿಗಳಿದ್ದಾರೆ, ಅವರೆಲ್ಲರನ್ನೂ ಕೂಡ ಭೇಟಿ ಆಗೋಣ, ಯಾವ ರೀತಿ ಬಗೆಹರಿಸ್ಬೋದು ಅಂತ, ಮತ್ತೆ ಇನ್ನೂ ಹೆಚ್ಚು ರೇಟ್ ಕೊಡೋ ದೃಷ್ಟಿಯಲ್ಲಿ ಏನು ಮಾಡ್ಬೋದು ಅಂತ. ಯಾಕಂದರೆ ವ್ಯತ್ಯಾಸ ಇದ್ದೇ ಇದೆ, ಎಲ್ಲರ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಮತ್ತು ನನಗೇನು ಆಂಧ್ರ ರೈತನು ನಮಗೆ ರೈತ, ನಮ್ಮ ಕರ್ನಾಟಕ ರೈತನು ನಮಗೆ ರೈತನು, ಎಲ್ಲೇ ಒಳಗಡೆ ಲಾಭ ಆದರೆ ಒಳ್ಳೆಯದು, ಆದರೆ ನಮಗೂ ಲಾಭ ಆಗಬೇಕು ಅಂತ ನಮ್ಮ ಇಚ್ಛೆ. ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ಮಾಡಿಸೋಣ. ಈ ಹೋದ ವರ್ಷ ಅಂತ ನಾವು ಒಂದು ಒಳ್ಳೆ ರೇಟ್ ಕೊಡೋದ್ರಲ್ಲಿ ನಾವು ಮುಂದುವರಿಯೋಣ. ಸಹಜವಾಗಿ ನವೆಂಬರ್ ತಿಂಗಳು ಕಡಿಮೆ ಆಗುತ್ತೆ, ಅದಕ್ಕಾಗಿ ಮಂಡಳಿ ನಮಗೆ ಕೊಟ್ಟಿರುವಂಥ ಸೂಚನೆ ನಿಮಗೆ ಕೊಡ್ತಾ ಇರೋದು, ಕಮ್ಮಿ ಬೇಲ್ಗಳು ತಗೊಂಡು ಬನ್ನಿ. ಇವಾಗ ಅವ್ರು ಏನೋ ಒಂದು ಶಿಫಾರಸು ಮಾಡ್ತಾರೆ, ಅದರ ಮಿತಿಯಲ್ಲೇ ಕಮ್ಮಿ ಬೇಲ್ಗಳು ನವೆಂಬರ್ ತಿಂಗಳಲ್ಲಿ ತಗೊಂಡು ಬನ್ನಿ. ಮುಚ್ಚೋದು ಇತ್ಯಾದಿ ಎಲ್ಲ ಆಮೇಲೆ ನೋಡೋಣ. ಆದರೆ ಅವ್ರ ಸೂಚನೆ ಮೇರೆಗೆ ಇವತ್ತು ನೀವು ಕೂಡ ಮುಂದುವರಿರಿ. ಸಹಜವಾಗಿ ಹೋದ ವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ಡಿಸೆಂಬರ್ ಜಾನ್ವರಿಯಲ್ಲಿ ರೇಟ್ ಹೆಚ್ಚಾಗುತ್ತೆ, ಅದರಲ್ಲಿ ಇದ್ದೇ ಇರುತ್ತೆ. ಆದರೆ ನಿಮಗೆ ಇಷ್ಟವಾದಂಥ ಅದು ನಾವು ಕೇಂದ್ರದಲ್ಲಿ ನೋಡ್ಸೋಣ. ಅದು ಮೊದಲನೇದು. ಎರಡನೇದು, ನೀವು ಈ ಒಂದು ತನಿಖೆ, ನಾನು ಕೂಡ ಇದು ಬಹಳ ಗಂಭೀರ ಅಂತ ಹೇಳಿದ್ದೀನಿ. ಕೆಲವು ಜನ ಇಲ್ಲಾಗಲೇ ಇದನ್ನ ಮಂಡಿಸಿದ್ದೀರಾ. ಇಲ್ಲಿ ಆಗಿರ್ತಕ್ಕಂಥ ಒಂದು ಏನು ಸ್ಕ್ಯಾಮ್ ನಡೀತು ಇಲ್ಲಿ, ಅದ್ರ ಬಗ್ಗೆ ಬಹಳ ಗಂಭೀರ. ನಾನು ಕೂಡ ಇಡಿಗೆ ಮಾತಾಡಿದ್ದೀನಿ, ನಮ್ಮ ಹರಾಜು ನಿರ್ದೇಶಕರು ಕೂಡ ಮಾತಾಡಿದ್ದೀನಿ. ನಾವು ಹೇಳಿದ್ವಿ, ಅವ್ರಿಗೂ ಕೂಡ ಅದೇ ಅಪೇಕ್ಷೆ, ಅಂದರೆ ಇದು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಬೇಕಾಗಿದೆ. ಆದರೆ ನಾನು ಇಲ್ಲಿ ಇದು ರಾಜಕೀಯ ವೇದಿಕೆ ಎಲ್ಲ ಪಡೆಯೋದಕ್ಕೆ ನಾವು ಇಲ್ಲ ಬಂದಿಲ್ಲ, ಬರೀ ರೈತರಿಗೋಸ್ಕರ ನಾನು ಬಂದಿರೋದು. ವಾಸ್ತವ ನಾನು ಹೇಳಬೇಕಾಗುತ್ತೆ, ನಿಮ್ಗೆ ಅರ್ಥ ಆಗಬೇಕಾಗಿದೆ. ಈ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ನೇರವಾಗಿ CBIಗೆ ಒಂದು ತನಿಖೆಯನ್ನು ಒಪ್ಪಿಸ್ಬೋದು ಅಂತ ಏನು ಒಂದು ಕ್ರಮ ಇತ್ತು, ಅದು ಇವತ್ತು ಅದನ್ನ ಬಂದ್ ಮಾಡಿದ್ದಾರೆ. ಅಂದ್ರೆ ಇದು ಅವಕಾಶ ಇಲ್ವೇ ಇಲ್ಲ. CBIಗೆ ಮತ್ತೆ ರಾಷ್ಟ್ರೀಯ ತನಿಖೆ ಸಂಸ್ಥೆಗೆ ಇಲ್ಲಿ ಸ್ಥಳೀಯ ತನಿಖೆಗಳು ಅವರ ಅನುಮತಿ ಇಲ್ಲದೇನೆ ಕೊಡಕ್ಕಾಗಲ್ಲ. ಅದು ವಾಸ್ತವ. ನಾನೇನು ರಾಜಕೀಯ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ಸ್ಥಳೀಯ ರಾಜ್ಯ ಸರ್ಕಾರ ಯಾವೇ ಒಂದು ನಮಗೆ ಈಗ ಆಯ್ಕೆ ಮಾಡಿದಿರ, ಅವ್ರನ್ನೂ ಕೂಡ ಆಯ್ಕೆ ಮಾಡಿದಿರ. ಮತ್ತೆ ಈ ರೈತರಿಗೆ ನಿರ್ದಿಷ್ಟವಾಗಿ ಈ ಪ್ರಕರಣದಲ್ಲಿ ಯಾರಿಗೆ ಒಂದು ನಿಜಕ್ಕೂ ಒಂದು ಅನ್ಯಾಯ ಆಗಿದೆ, ಅವ್ರಿಗೆ ಒಂದು ನ್ಯಾಯ ಕೊಡಿಸೋ ದೃಷ್ಟಿಯಲ್ಲಿ, ಮತ್ತೆ ಅವ್ರಿಗೆ ಕೂಡ ಅವ್ರ ಬದುಕಕ್ಕಾಗಿ ಅನುಕೂಲ ಆಗೋ ದೃಷ್ಟಿಯಲ್ಲಿ ಇದನ್ನ ನಾವು ಮಾಡ್ತೀವಿ. ಮತ್ತು CBIಗೆ ಒಪ್ಸೋದಕ್ಕೆ ನಾವು ಮುಖ್ಯಮಂತ್ರಿಗೆ ಆಗ್ರಹಿಸ್ತೀವಿ ಅಂತ ಯಾವುದೇ ಒಂದು ಅನುಮಾನ ಬೇಡ, ಅದು ಮಾಡ್ತೀವಿ. ಮೂರನೇದು, ಒಂದು ಭಾಗ ಅವ್ರಿಗೂ ಸೇರ
ಅದೊಂದು ನಮ್ಮ ಅಧ್ಯಕ್ಷರು ಹೇಳಲಿಲ್ಲ, ಇಲ್ಲಿ ಫೆಸಿಲಿಟಿಗಳು ಸೌಲಭ್ಯಗಳು ಕೊಡೋ ದೃಷ್ಟಿಯಲ್ಲಿ ಬಹಳ ಕೆಲಸಗಳು ಆಗಬೇಕಾಗಿದೆ. ತಂಬಾಕು ಮಂಡಳಿಗೂ ಹೇಳಿದ್ದೀನಿ, ಮತ್ತೊಮ್ಮೆ ಸಚಿವರಿಗೂ ಹೇಳ್ತೀನಿ, ನಿಮಗೆ ಇಲ್ಲಿ ಒಂದು ವಿಶ್ರಾಂತಿ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಎಲ್ಲ ಒಂದ್ ಕಡೆ ಕೊಡೋದ್ರಲ್ಲಿ ಶೌಚಾಲಯ ಮತ್ತೆ ಇಲ್ಲಿ ಕುಡಿಯೋ ನೀರು ಇತ್ಯಾದಿ ಏನೇನು ಬರಬೇಕು ಅದಕ್ಕೆ ಸಂಬಂಧಪಟ್ಟಿರೋದು ಎಲ್ಲನೂ ಕೂಡ ಕೊಡೋ ದೃಷ್ಟಿಯಲ್ಲೂ ಕೂಡ ನಾವು ಆಗ್ಲೇ ಹೇಳಿದೀವಿ, ಆಗ್ರಹಿಸಿದೀವಿ. ಇದು ಬರೋ ವರ್ಷದಲ್ಲಿ ಕೊಡ್ತೀವಿ. ಇವತ್ತು ನೀವು ಹೇಳಿದಿರೋ ತಕ್ಷಣವೇ ಏನೇನು ಪರಿಹಾರ ಬೇಕಾಗಿದೆ ಅದು ಸಾಮಾನ್ಯವಾಗಿ ರೇಟ್ಗೆ ಆದರೆ 270ಕ್ಕಿಂತ ಜಾಸ್ತಿ ಕ್ರಾಪ್ ಸೈಜ್ ಆಗಿದೆ ಅಲ್ಲಿ ಆಂಧ್ರದಲ್ಲಿ. ಅಂದಾಜು 270 ಹತ್ರ 240 ಆಗಿದೆ. ಅಂದರೆ ನಾವು ಕ್ರಾಪ್ ಸೈಜ್ ಇದೆಯಾ ಅದಕ್ಕಿಂತಲೂ ಕೂಡ ಒಂದು 50% ಜಾಸ್ತಿ ಆದಂಗೆ ಕಾಣ್ತಾ ಇದೆ. ನಮ್ಮ ಹೊಡೆತ ಇಲ್ಲಿ ಬಿಡ್ತೇವೆ. ನಮ್ಮಲ್ಲಿ ಕಡಿಮೆ ಇದೆ. ನಮ್ಮಲ್ಲಿ 80 ಮಿಲಿಯನ್ ಅಷ್ಟು ಬರ್ಬೋದು ಅಂತ ಒಂದು ಅಂದಾಜು 75-80. ನಾವು ಶಾರ್ಟೇಜ್ ಇದ್ದೀವಿ. ಕ್ರಾಪ್ ಸೈಜ್ಗಿಂತ ನಾವು ಕಡಿಮೆ ಇಳುವರಿ ಇದೆ. ಹಲವಾರು ಕಾರಣಗಳಿದೆ, ಪ್ರಕೃತಿಗೂ ಒಳಗಾಗಿದೆ. ಆಂಧ್ರದಲ್ಲಿ ಅವರು ಅಗ್ರೀಡ್ ಏನು ಕ್ರಾಪ್ ಸೈಜ್ ಇದೆ ಅದು ಮುಗಿದ ಮೇಲೆ ಮಾರ್ಕೆಟ್ ಪ್ರಾರಂಭ ಮಾಡೋದು ಡಿಲೇ ಆಗಿದೆ. ಅದು ಇನ್ನೂ ಡಿಲೇ ಮಾಡಬೇಕಾಗಿತ್ತು, ಇಲ್ಲ ನಮ್ಮದು ಬೇಗ ಮಾಡಬೇಕಾಗಿತ್ತು. ಇವೆರಡು ವ್ಯತ್ಯಾಸ ಆಗಿದೆ ನೋಡಿ. ಈಗ ಆಂಧ್ರದಲ್ಲಿ ನಡೀತಾ ಇರೋದ್ರಿಂದ ಡಿಮಾಂಡ್ಗಿಂತ ಅವ್ರು ಜಾಸ್ತಿ ಬೆಳೆದಿದ್ದಾರೆ, ಅವ್ರು ಸೈಜ್ ಕೊಟ್ಟಿರೋಕ್ಕಿಂತ ತಂಬಾಕು ಮಾರ್ಕೆಟ್ ಕಂಪ್ನಿಗಳು ಅಂದಿದ್ದಾರೆ. ಅದು ತಗೊಂಡ ಮೇಲೆ ಮತ್ತೆ ಬಲಕ್ಕೆ ಹೊಡೆತ ಬೀಳ್ತೀವಿ. ಇದರಿಂದ ಯೋಚನೆ ಮಾಡಬೇಕು. ಆಂಧ್ರ ತಂಬಾಕು ಮಾರ್ಕೆಟ್ ನಿಲ್ಲಿಸ್ಬೇಕು. ಆಮೇಲೆ ಒಂದು ತಿಂಗಳು ಕರ್ನಾಟಕ ಮಾರ್ಕೆಟ್ ಆದಮೇಲೆ ಒಂದು ತಿಂಗಳು ಬಿಟ್ಟು ತೆಗೀರಿ. ಇಲ್ಲೊಂದು ರಿಸ್ಟ್ರಿಕ್ಷನ್ ಆಗಬೇಕು, ಇಲ್ಲಾಂದ್ರೆ ನಮ್ಗೆ ಹೊಡೆತ ಬಿದ್ದಿದೆ. ಅದು ಒಣಗಾರಿಕೆ ಕರ್ನಾಟಕದಲ್ಲಿ ಆ ಲಾಬಿ ಇಲ್ಲ. 3 ಜನ MP ಇದ್ರೆ, ನೀವು ಚಾಮರಾಜನಗರ, ನಮ್ಮ ಹಾಸನ MP, 3 ಜನ ಒಂದು ಕಡೆ ಕಲಿತು ಸ್ವಲ್ಪ ಅಧಿಕಾರಿಗಳು ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆ ಮಾಡಿ, ನೀವು ಪಿಯೂಷ್ ಗೋಯಲ್ ಹತ್ರ ಏನೋ ಒಂದು ಸ್ವಲ್ಪ ಚರ್ಚೆ ಮಾಡಿ ಇಲ್ಲಿ ರೇಟು ಹೆಂಗೆ ಬರಬೇಕು ಅನ್ನೋ ಬಗ್ಗೆ ಮಾಡಬೇಕಾಗಿರೋ ಪರಿಸ್ಥಿತಿ. ಒಂದು ಅಜುರೆನ್ಸ್